ಇದು 55ರಲ್ಲಿ ಕೆಲವು ಸಂಘಟನೆಗಳು ಬಡವರಿಗೆ ಅಂತೇಳಿ ಜಾಗ ಗ್ರ್ಯಾಂಟ್ ಮಾಡಿಸ್ಕೊಂಡು ಅದನ್ನ 2 ಲಕ್ಷ 3 ಲಕ್ಷ 5 ಲಕ್ಷ 7 ಲಕ್ಷ ಅಂತೇಳಿ ದಿನ ದಿನ ರೈಸ್ ಆಗ್ತಿದೆ. ನಾವು ಅರ್ಜಿಗಳ ಮೇಲೆ ಅರ್ಜಿಗಳು ಹಾಕಿದ್ದೀವಿ. ಏನೇ ಆದ್ರೂ ಅವರು ಆಕ್ಷನ್ ತೊಗೊತಾ ಇಲ್ಲ. ಅದಕ್ಕೆ ನಾವು ಈ ದಿನ ಏನು ಮಾಡಿದ್ದೀವಿ, ದೊಡ್ಡ ಮಟ್ಟದಲ್ಲಿ ಮನೆಗಳಾದಮೇಲೆ ಇದೇ ಜಾಗದಲ್ಲಿ ಬಂದು ಡಮಲೇಷನ್ ಮಾಡಬೇಕು ಅಂತ ಅಧಿಕಾರಿಗಳು ಬರ್ತಾರೆ. ಇರೋ ಸ್ಥಳೀಕರು ಕೆಲವರು ನಾಯಕರುಗಳೆಲ್ಲ ಸೇರಿಕೊಂಡು ಮಾರಾಟ ಮಾಡೋಕ್ಕೆ ಹೇಳಿದವ್ರೆ. ಸೊ ಸರ್ಕಾರ ಕೊಡೋದನ್ನ ಇವ್ರು ಕೊಡಲ್ಲ ಅನ್ನೋಕ್ಕೆ ಇವ್ರು ಯಾರು ಲೋಕಲಿಸ್ಟು ಅಧಿಕಾರಿಗಳಿಗೆ ಹೇಳ್ತಾರಂತೆ. ಇಲ್ಲಿ ಎಲ್ಲ ಒಂದು 50-60 ಜನ ಬರ್ತಾವ್ರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ಅಧಿಕಾರಿಗಳು ಭಯ ಬೀಳೋ ಥರ ಆಗ್ಬಿಟ್ಟಿದೆ. ಇವ್ರಿಗೆ ಎಷ್ಟು ಅಧಿಕಾರಿ ಇದೆಯೋ ಪ್ರಜಾಪ್ರಭುತ್ವ ನಾಡಲ್ಲಿ ನಮಗೂ ಅಷ್ಟೇ ಇದೆ. ಅಲ್ಲಿ ಏನು ದುಡ್ಡು ತೊಗೊಂಡೋರೋ ಅದು ಅಚ್ಚುಕಡೆಗೆ ಅವ್ರಿಗೆ ಜನಕ್ಕೆ ವಾಪಸ್ ಕೊಟ್ಬಿಡ್ಲಿ. ಈಗಾಗಲೇ ಸರ್ಕಾರ ಹೇಳಿದೆ. ಸ್ನೇಹಿತರೆ ನಮಸ್ತೆ. ಇವತ್ತು ನಾವು ಬಂದಿರೋ ಜಾಗ ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ. ಇದು 55ರಲ್ಲಿ ಕೆಲವು ಸಂಘಟನೆಗಳು ಬಡವರಿಗೆ ಅಂಥೇಳಿ ಜಾಗ ಗ್ರ್ಯಾಂಟ್ ಮಾಡಿಸ್ಕೊಂಡು ಈಗ ಅದರಲ್ಲಿ ಏನು ಮಾಡಿದ್ದಾರೆ ಅವರು ಅಂದರೆ ಬೇರೆಯೊಬ್ಬರಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಅದನ್ನು 2 ಲಕ್ಷ 3 ಲಕ್ಷ 5 ಲಕ್ಷ 7 ಲಕ್ಷ ಅಂಥೇಳಿ ದಿನ ದಿನ ರೈಸ್ ಆಗ್ತಿದೆ. ಈಗ ಅಧಿಕಾರಿಗಳ ಕಣ್ಣು ಯಾವ ಥರ ಇದೆ ಅಂದರೆ ಸುಮ್ಮನೆ ಇದ್ದಾರೆ ಅವರು ಅಧಿಕಾರಿಗಳು, ಎಲ್ಲರೂ ಸುಮ್ಮನೆ ಇದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ ನಮಗೆ. ನಾವು ಅರ್ಜಿಗಳ ಮೇಲೆ ಅರ್ಜಿಗಳು ಹಾಕಿದ್ದೀವಿ. ಏನೇ ಆದ್ರೂ ಅವರು ಆಕ್ಷನ್ ತೊಗೊತಾ ಇಲ್ಲ. ಅದಕ್ಕೆ ನಾವು ಈ ದಿನ ಏನು ಮಾಡಿದ್ದೀವಿ, ಎಲ್ಲ ಹೋಗಿ ಈ ಥರ ಎಲ್ಲ ಜನ ಮೋಸ ಹೋಗ್ತವ್ರೆ. ಇವಾಗ ಸೈಟ್ಗೂ ಒಂದು 7-8 ಲಕ್ಷ ಕೊಟ್ಟು ತೊಗೊಂಡು ಮತ್ತು ಮನೇನ ಕಟ್ಟೋಕ್ಕೂ ಒಂದು 7-8 ಲಕ್ಷ ಖರ್ಚು ಮಾಡಿ ನಾಳೆ ದಿನ ಅಧಿಕಾರಿಗಳು ಮನೆಯೆಲ್ಲ ಎಮ್ಮರವಾಗಿ ಬೆಳೆದ ಮೇಲೆ ದೊಡ್ಡ ಮಟ್ಟದಲ್ಲಿ ಮನೆಗಳಾದಮೇಲೆ ಇದೇ ಜಾಗದಲ್ಲಿ ಬಂದು ಡಮಲೇಷನ್ ಮಾಡಬೇಕು ಅಂತ ಅಧಿಕಾರಿಗಳು ಬರ್ತಾರೆ. ಆವಾಗ ಬಡವರು ರೋಡ್ ಪಾಲಾಗ್ತಾರೆ, ಬೀದಿ ಪಾಲಾಗ್ತಾರೆ. ಇದು ಇವಾಗ ಎಲ್ಲ ಕಡೆಯೂ ಕೋಗಿಲು ಆ ಕಡೆ ಎಲ್ಲ ಹೊಡಿತಾವ್ರಲ್ಲ, ಅದೇ ಥರ ಇಲ್ಲೂ ಬಂದು ಹೊಡಿತಾರೆ. ಈಗಾಗಲೇ ಪಿಲ್ಗಳಿ ಸರ್ವೆ ನಂಬರಲ್ಲಿ ಎಲ್ಲ ಸಾಕಷ್ಟು ಹೊಡೆದಿದ್ದಾರೆ, ಮತ್ತೆ ಕಟ್ತಾನೆ ಇದ್ದಾರೆ. ಇವತ್ತಿಗೂ ಹಕ್ಕುಪತ್ರಗಳಲ್ಲಿ ಆಗಿಲ್ಲ. ಸೊ ಇಲ್ಲಿ ಏನೇ ಗ್ರ್ಯಾಂಟ್ ಆಗಿದ್ರೂ ಸರ್ಕಾರದ ಹಿಡಿತದಲ್ಲಿದ್ದಾಗ ಅದು BBMP ಹ್ಯಾಂಡ್ ಓವರ್ಗೆ ಹೋಗಿದ್ದಾಗ BBMP ಅವರು ಹಂಚಿಕೆ ಮಾಡೋವರೆಗೂ ಯಾವುದೇ ಥರ ಸಾರ್ವಜನಿಕರಾಗಲಿ ಸಂಘಟನೆಯವರಾಗಲಿ ಯಾವುದಕ್ಕೂ ಇಂಥ ಕೆಲಸಕ್ಕೆಲ್ಲ ಮುಂದೆ ಬರಬಾರ್ದು. ಸೊ ಈಗಾಗಲೇ ಇಲ್ಲಿರೋ ಸ್ಥಳೀಕರು ಕೆಲವರು ನಾಯಕರುಗಳೆಲ್ಲ ಸೇರಿಕೊಂಡು ಮಾರಾಟ ಮಾಡೋಕ್ಕೆ ಹೇಳಿದವ್ರೆ. ಈಗ ಆಲ್ರೆಡಿ ನೋಡಿ ಈ ಜಾಗದಲ್ಲಿ ತುಂಬ ಮನೆಗಳೆಲ್ಲ ಆಗಿದೆ. ಆಲ್ರೆಡಿ ಈಗ ಒಂದು 50-60 ಮನೆ ಪಾಯಗಳೆಲ್ಲ ಹಾಕಿದ್ದಾರೆ. ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತದೆ ಇದೇ ಜನ ಬೀದಿ ಪಾಲಾಗ್ತಾರೆ. ಇದನ್ನು ಸಾಕಷ್ಟು ಸರಿ ಲೋಕಲ್ ಆಗಿರೋರಿಗೆಲ್ಲ ಹೇಳಿದ್ದೀವಿ. ಸರ್ಕಾರ ಹಂಚಿಕೆ ಆಗೋ ಹೊಂಟ ಯಾವುದು ಮಾಡಬೇಡ್ರಿ, BBMP ಹಂಚಿಕೆ ಕೊಟ್ಟು ಹಕ್ಕುಪತ್ರಗಳು ಕೊಟ್ಟು ಒಂದು ಪಟ್ಟಿ ಮಾಡಿರಿ ಅಂತೆಲ್ಲ ಹೇಳಿದ್ದೀವಿ. ಆದರೆ ಇನ್ನೂ ಇವತ್ತವರೆಗೂ ಯಾವುದೇ ಥರ ಪಟ್ಟಿ ಮಾಡಿಲ್ಲ. ಇಲ್ಲಿ ಫಲಾನುಭವಿಗಳು ಬಿಟ್ಟು ಬೇರೊಬ್ಬರು ಕೊಡ್ತಾ ಇದ್ದಾರೆ. ಮತ್ತು ಲೋಕಲ್ ಸಂಘಟನೆಗಳು ಕೆಲವೊಂದಿದೆ, ಅವರಲ್ಲೂ ಕೆಲವರು ಬಡವರು ಇದ್ದಾರೆ. ಪ್ರತಿಯೊಂದು ಕಡೆಯೂ ಸರ್ಕಾರ ಗ್ರ್ಯಾಂಟ್ ಮಾಡೋಕ್ಕಾಗಲ್ಲ. ಎಲ್ಲೋ ಮಾಡಿದಾಗ ಅಲ್ಪ ಸ್ವಲ್ಪ ಮಾಡಿದಾಗ ಇನ್ನು ಕೆಲವರು ಸಂಘಟನೆಗೆ ಒಂದು ಸ್ವಲ್ಪ ಕೊಟ್ಟರೆ ಅವರು ಪಾಪ ಬಡವ್ರಿಗೆ ಹಂಚ್ಕೊಂಡು ಅವರು ಏನೋ ಪಾಪ ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಸರ್ಕಾರ ಕೊಡೋದನ್ನು ಇವ್ರು ಕೊಡಲ್ಲ ಅನ್ನೋಕ್ಕೆ ಇವ್ರು ಯಾರು ಲೋಕಲಿಸ್ಟು ಇವ್ರಿಗೆ ಎಷ್ಟು ಅಧಿಕಾರ ಇದೆಯೋ ಪ್ರಜಾಪ್ರಭುತ್ವ ನಾಡಲ್ಲಿ ನಮಗೂ ಅಷ್ಟೇ ಇದೆ. ಪ್ರತಿಯೊಬ್ಬರಿಗಿದೆ. ಇವರು ಹಂಚಿಕೆ ಮಾಡೋಕ್ಕೆ ಮಾತ್ರ ರೈಟ್ಸ್ ಇದೆ, ಬಡವರು ಕೊಡೋದಕ್ಕೆ ರೈಟ್ಸ್ ಇಲ್ವ ಇವರಿಗೆ? ಇವ್ರು ಯಾರು ಕೊಡೋಕ್ಕೆ? ಸರ್ಕಾರ ಕೊಡಲಿ, BBMP ಕೊಡಲಿ. ಅವರು ಹ್ಯಾಂಡ್ ಓವರ್ ಇದ್ದಾಗ ಅವರು ಲೀಸ್ಟ್ ಮಾಡಿ ಅವ್ರು ಕೊಟ್ಟು ಪಟ್ಟಿ ಮಾಡಿ ಕೊಡಲಿ. ಯಾರು ಕರೆಕ್ಟಾಗಿ ನಿಜವಾದಂಥ ನಿರ್ಗತಿಕರಿದ್ದಾರೋ ಅವ್ರು ಕೊಡಲಿ. ನಮ್ಮದು ಏನೂ ವಿರೋಧ ಇಲ್ಲ. ಸರ್ಕಾರ ಅಂದರೆ BBMPನೇ ಪಟ್ಟಿ ಮಾಡಲಿ, BBMPನೇ ಹಂಚಿಕೆ ಮಾಡಲಿ. ನಮ್ಮದು ಯಾವುದೇ ಥರ ವಿರೋಧ ಇಲ್ಲ. ಸೊ ಆ ಥರ ಮಾಡಿ ಬಡವ್ರಿಗೆ ಯಾವತ್ತು ಕೊಡ್ತಾರೋ ಕೊಡಲಿ. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗಾಗಲೇ ನಮ್ಮ ಜೊತೆ ಒಂದು 5-6 ಸಂಘಟನೆಗಳೆಲ್ಲ ಸೇರಿದೆ. ಎಲ್ಲ ಬಡವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರು ಮಾರ್ತಾವ್ರೋ ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಂಡ್ಬಿಟ್ಟು ಕಾನೂನು ಪ್ರಕಾರ ಏನು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅದು ಕೊಡಬೇಕು. ಇಲ್ಲಿ ಇರೋ ಮನೆಯೆಲ್ಲ ಡಮಲೇಷನ್ ಮಾಡಿ ಆ ದುಡ್ಡು ಯಾರ್ಯಾರು ಕೊಟ್ಟಿದ್ರು ಅವ್ರಿಗೆಲ್ಲ ಅವ್ರ ಕಡೆಯಿಂದನೂ ವಾಪಸ್ ಕೊಟ್ಟು ಅದನ್ನೆಲ್ಲ ಸರ್ಕಾರ ಒಂದು ಅಧಿಕೃತವಾಗಿ ಒಂದು ಪಟ್ಟಿ ಮಾಡಿ ಆ ಪಟ್ಟಿ ಪ್ರಕಾರ ಹಂಚಿಕೆ ಆಗಲಿ. ಎಲ್ಲ ಸಂಘಟನೆಗೂ ಇಷ್ಟಿಷ್ಟು ಅಂತ ಕೊಡಲಿ, ಎಲ್ಲರಿಗೂ ಹಂಚಿಕೆ ಆಗಲಿ. ಯಾರು ಮನೆ ಇಲ್ಲದೆ ನಿರಾಶ್ರಿತರು ಇದ್ದಾರೋ, ಯಾರಿಗೆ ಸೂರು ಇಲ್ಲದೆ ಅವ್ರಿಗೆಲ್ಲ ಸೂರು ಕೊಡಲಿ. ಈಗಾಗಲೇ ಸರ್ಕಾರ ಹೇಳಿದೆ ನೆತ್ತಿಗೊಂದು ಸೂರು ಅಂತ ಹೇಳಿದೆ. ಆ ನೆತ್ತಿಗೊಂದು ಸೂರಾದರೂ ಕೊಡಲಿ. ಆವಾಗಾದರೂ ಜನಕ್ಕೆ ಸ್ವಲ್ಪ ಒಂದು ಮನೆ ಐತೆ ಅಂತೇಳಿ ಎಲ್ಲೋ ದುಡ್ಕೊಂಬಂದು ದಿನ ಒಂದು 300 ರೂಪಾಯಿ ದುಡ್ಕೊಂಬಂದು ರಾತ್ರಿ ತಿನ್ಬಿಟ್ಟು ಮಲ್ಕೊಳ್ಳೋ ಥರ ಒಂದು ಸೂರು ಇರಲಿ. ದಯವಿಟ್ಟು ಇದಕ್ಕೆ BBMP ಅಧಿಕಾರಿಗಳು ಈಗಾಗಲೇ ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆಲ್ಲ ಆಲ್ರೆಡಿ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಸೊ ಆ ಕಂಪ್ಲೇಂಟ್ನ ಪರಿಗಣಿಸಿ
ಆ ಸ್ಥಳಕ್ಕೆ ಪರಿಶೀಲನೆ ಈಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲ ಸ್ಥಳ ಪರಿಶೀಲನೆ ಮಾಡ್ತಾವ್ರೆ. ಅದೇನೋ ಅಧಿಕಾರಿಗಳಿಗೆ ಹೇಳ್ತಾರಂತೆ, ಇಲ್ಲಿ ಎಲ್ಲ ಒಂದು 50-60 ಜನ ಬರ್ತಾವ್ರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಅಧಿಕಾರಿಗಳು ಭಯ ಬೀಳೋ ಥರ ಆಗ್ಬಿಟ್ಟಿದೆ. ಈಗಾಗಲೇ ಯಾರ ಮೇಲೆ FIR ಆಗಿದೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಲಿ, ಅಲ್ಲಿ ಏನು ದುಡ್ಡು ತೊಗೊಂಡೋರೋ ಅದು ಅಚ್ಚುಕಟ್ಟಾಗಿ ಅವ್ರಿಗೆ ಜನಕ್ಕೆ ವಾಪಸ್ ಕೊಟ್ಬಿಡಲಿ. ಒಂದು BBMP ಗ್ರೇಟರ್ ಬೆಂಗಳೂರು ಏನಿದೆ ಅವರೇ ಪಟ್ಟಿ ಮಾಡಲಿ, ಪಟ್ಟಿ ಮಾಡಿ ತಕ್ಕಂತೆ ನಿರಾಶ್ರಿತರಿಗೆ ಅದೇನೈತೋ ಕೊಡಲಿ. ನಮ್ಮದು ಯಾವುದೇ ಥರ ವಿರೋಧ ಇಲ್ಲ. ಹಾಗೆ ನಮ್ಮ ಸಂಘಟನೆಯೂ ಬೇರೆ ಸಂಘಟನೆ ಎಲ್ಲ ಇದೆ. ಎಲ್ಲ ಸಂಘಟನೆಯೂ ಯಾರು ಬಡವರು ಗುರುತಿಸಿ ಒಂದು ಪಟ್ಟಿ ಮಾಡಿ ಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಭಾರತೀಯ ಪ್ರಜಾಸಂಘ ರಾಜ್ಯಾಧ್ಯಕ್ಷರು ಜಯಪ್ರಕಾಶ್ ಅಂತ ಮಾತಾಡ್ತಿರೋದು. ನಮಸ್ತೆ.